ದಾರಿ ಮಧ್ಯೆ ಮರ ಬಿದ್ದಿದೆ. ನಾವು ವ್ಲಾಗ್ ಹಾಕ್ಲಿಕ್ಕೆ ಬಂದಿದ್ದೆವು. ಮರ ಬಿದ್ದಿದೆ ನೋಡಿ. ಎಲ್ಲರೂ ಕ್ಲೀನ್ ತಂದು ಮತ್ತೆ ಕಟ್ಟೆಲ್ಲ ಮಾಡಿ ಈಗ 2 ವೀಲರ್ಸ್ಗೆ ನಾನು ಕೆಂಪಾಗೋದು ಅಂತಲೇ ಅಂದ್ಕೊಂಡಿದ್ದದು, ಇವತ್ತು ಗೊತ್ತಾಯಿತು. ನೀರು ತುಂಬ ಕಡಿಮೆ ಆಗಿದೆ. ಹಾಯ್, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ದಾರಿ ಮಧ್ಯೆ ಮರ ಬಿದ್ದಿದೆ. ನಾವು ವ್ಲಾಗ್ ಹಾಕ್ಲಿಕ್ಕೆ ಬಂದಿದ್ದೆವು. ಮರ ಬಿದ್ದಿದೆ ನೋಡಿ. ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದಾರೆ. ಮರ ಎಲ್ಲ ಬ್ಲಾಕ್ ಆಗಿದೆ. ವೆಹಿಕಲ್ ಮತ್ತು ಬಸ್ಗಳೆಲ್ಲ ಸ್ಟಾಪ್ ಮಾಡಿ ನಿಂತಿದ್ದಾರೆ. ನಾವು ಹೇಗೋ ಮುಂದೆ ಬಂದು ನಿಂತಿದ್ದೇವೆ. ಮರ ತೆಗ್ದಾಗೆ ಓಡುದು, ಯಾಕಂದರೆ ಗಣಿಗೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ ಅಂತ ಊರವರೆಲ್ಲ ಸೇರಿ ಕ್ಲೀನ್ ಮಾಡಿದ್ರು. ಮೆಷಿನ್ ತಂದು ಮತ್ತೆ ಕಟ್ಟೆಲ್ಲ ಮಾಡಿ ಈಗ 2 ವೀಲರ್ಸ್ಗೆ ಹೋಗ್ಲಿಕ್ಕೆ ರಸ್ತೆ ಆಯಿತು. ಇವತ್ತು ಒಂದು ದಿವಸ ಕರೆಂಟ್ ಇರಲಿಕ್ಕಿಲ್ಲ, ಯಾಕಂದರೆ ಮೇನ್ ಲೈನಿಗೆ ಬಿದ್ದಿದೆ. ನನ್ನಿ ಶಂಭು, ಬೆಳಿಗ್ಗೆದು ಕೆಲವು ಕ್ಲಿಪ್ ಮುಂಚೆ ಹಾಕಿದ್ದೆ, ನೀವು ನೋಡಿರ್ಬೋದು. ನಾವು ಬೆಳಿಗ್ಗೆ ಹಾಲು ತೊಗೊಂಡು ಹೋಗುವಾಗ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು, ಹಾಗೆ ಚೆಂದ ಗ್ರೀನರ್ ನೇಚರನ್ನೆಲ್ಲ ವ್ಲಾಗ್ ಮಾಡುವ ಅಂತ ಅನಿಸಿದೆ. ಮತ್ತು ಮರ್ತಿ ಹೋಯಿತು ವ್ಲಾಗ್ ಅಪ್ಲೋಡ್ ಮಾಡಿ ಬರಬೇಕಾದ್ರೆ ರಸ್ತೆಯಲ್ಲಿ ದೊಡ್ಡ ಮರ ಬಿದ್ದಿತ್ತು. ಹಾಗೆ ಅದೆಲ್ಲ ಕ್ಲಿಯರಾಗಿ ಬರುವಷ್ಟರಲ್ಲಿ ಲೇಟ್ ಆಯಿತು. ಹಾಗೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅದು ಕ್ಲಿಪ್ ನೋಡಿ ನೀವು, ಮರ ಬಿದ್ದದ್ದು. ಕೆಲವರಿಗೆ ಪಾಪ ಒಬ್ಬರಿಗೆ ಬೈಕ್ ಮೇಲೆ ಬಿದ್ದು ಡ್ಯಾಮೇಜ್ ಎಲ್ಲ ಆಯ್ತಂತೆ. ಬೈಕ್ ಹೋಗ್ತಿರ್ಬೇಕಾದ್ರೆ, ರನ್ನಿಂಗಲ್ಲಿ ಇರಬೇಕಾದ್ರೇ ಮರ ಬಿದ್ದದ್ದು. ಅದು ಸಹ ಮರ ದೊಡ್ಡದು, ಗೆಲ್ಲೆಲ್ಲ ರೋಡಲ್ಲಿತ್ತು. ಮತ್ತು ಎಲ್ಲ ಊರವರೆಲ್ಲ ಸೇರಿ ಮಿಷಿನಲ್ಲಿ ಕಟ್ ಮಾಡಿ ಮತ್ತು ಕ್ಲಿಯರ್ ಆಯಿತು ರೋಡು. ಮತ್ತು ನಾನು ಮತ್ತು ಗಣಿ ಬೇಗ ಬಂದ್ವಿ, ಯಾಕಂದರೆ ಅವರಿಗೆ ಬ್ಯಾಂಕಿಗೆ ಹೋಗಬೇಕಲ್ಲ. ಮತ್ತು ಅವರು ತಿಂಡಿ ಎಲ್ಲ ಮಾಡಿ ಬ್ಯಾಂಕಿಗೆ ಹೊರಟರು. ನಮ್ಮದು ಬೆಳಗ್ಗೆದು ಕೆಲಸ ಎಲ್ಲ ಆಯಿತು. ಇನ್ನು ಇವತ್ತು ನಿನ್ನೆ ಒಳ್ಳೆ ಬಿಸಿಲಿತ್ತು, ಇವತ್ತು ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಚೂರೀಗ ಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಹೋಗಿ ಹುಲ್ಲು ಮಾಡಬೇಕು. ಮನೆ ಎದುರೇ ಹುಲ್ಲು ಮಾಡೋದ್ರಿಂದ ತಂದು ಹಾಕಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಮತ್ತು ಮಳೆ ಬಂದಾಗೆ ಓಡಿ ಬರೋದು ಮನೆಯೊಳಗೆ. ಕೆಂಪು ಕಲರ್ ಕೇಪುಳ ಇರ್ತದಲ್ಲ, ಅದರದ್ದು ಹಣ್ಣು ಕೆಂಪೇ ಆಗ್ತದೆ. ಈ ಹಳದಿ ಕಲರ್ದು ಕೇಪುಳದ ಹಣ್ಣು ನೋಡಿ ಎಲ್ಲಾಗಿ ಹಣ್ಣಾಗಿದೆ. ಇದು ಮೇಲಿದ್ದುಂಟಲ್ಲ, ಇದು ಹಣ್ಣಾಗಿದೆ.
ನಂಗೆ ಗೊತ್ತೇ ಇರಲಿಲ್ಲ ಅದು. ನಾನು ಕೆಂಪಾಗೋದು ಅಂತಲೇ ಅಂದ್ಕೊಂಡಿದ್ದದು. ಇವತ್ತು ಗೊತ್ತಾಯಿತು ಹಳದಿ ಆಗೋದು ಅಂತ. ನಿಮಗೆ ಯಾರಿಗಾದ್ರೂ ಗೊತ್ತಿತ್ತಾ ಅಂತ ಹೇಳಿ. ನೋಡಿ, ಇದು ಹಣ್ಣಾಗಿದೆ ನೋಡಿ, ಅಂತೆ ಹಣ್ಣಾಗಿದೆ, ಯೆಲ್ಲೋ ಕಲರ್ ಇದು. ಇದು ಟೇಸ್ಟ್ ಹಾಗೆಯೇ ರೆಡ್ ಕಲರ್ ಇದು ಕೇಪುಳ್ಳ ಉಂಟಲ್ಲ ಅದರ ಥರನೇ ಸಿಹಿಯೇ, ಅಂದರೆ ಹಣ್ಣಾಗುವಾಗ ಮಾತ್ರ ಹಳದಿ ಆಗ್ತದೆ. ಇದು ಬೆಳಿಗ್ಗೆ ಮಾತ್ರ ಜೋರು ಮಳೆ ಇತ್ತು. ಗಣ್ಣಿ ಆಫೀಸ್ಗೆ ಹೋಗೋ ತನಕ ಸಹ ಮಳೆ, ಆಮೇಲೆ ಕೂಡ ಮಳೆ ಇತ್ತು. ನಾನು ಎನಿಸಿದ್ದೆ ದಿವಸ ಇಡೀ ಮಳೆ ಇರ್ಬೋದು ಅಂತ. ಒಂದು 11:30 ಮೇಲೆ ಬಿಸಿಲು ಬರಲಿಕ್ಕೆ ಶುರುವಾದ್ದು. ಈಗಲೂ ಸಹ ಬಿಸಿಲೇ. ಮಧ್ಯಾಹ್ನ ಮೇಲೆ ಒಂದು 2 ಗಂಟೆ ಮೇಲೆ ಒಮ್ಮೆ ಮೋಡ ಆಯಿತು, ಅಗ್ಗೆನಿಸಿದೆ ಈಗ ಜೋರು ಬರ್ತದೆ ಅಂತ. ಅಷ್ಟು ಕೂಡ ಕತ್ತಲಾಗಿತ್ತು, ಮಳೆ ಬರಲಿಲ್ಲ. ಹಾಗೆ ಈಗ ಒಮ್ಮೆ ಹೊಳೆಗೆ ಹೋಗಿ ಬರುವ ಅಂತ. ನಾನು ಸುಮಾರು ದಿವಸ ಆಯಿತು ಮಧ್ಯಾಹ್ನ ಮೇಲಿಂದ, ಬೆಳಿಗ್ಗೆ ಸಹ ಹುಲ್ಲು ಮಾಡಿದ್ದು, ಮಧ್ಯಾಹ್ನ ಮೇಲಿಂದ ಸಹ ಹುಲ್ಲು ಮಾಡಿದ್ದು. ಹಾಗೆ ಅದೆಲ್ಲ ಕೆಲಸ ಮುಗಿಸಿ ಈಗ ನಾನು ಹೊಳೆ ಹತ್ರಕ್ಕೆ ಬಂದೆ. ಅಪ್ಪ ಸಹ ಇದ್ದಾರೆ ಇಲ್ಲಿ. ಅವರು ಅಡಿಕೆ ಗಿಡ ನೆಡೋದು. ಈಗ ಎಲ್ಲೆಲ್ಲಿ ಗುಂಡಿಗಳು ಅಲ್ಲಿ ಗಿಡಗಳು ಸತ್ತೋಗಿರ್ತದಲ್ಲ, ಅದಕ್ಕೆ ಅಲ್ಲಲ್ಲಿ ಬೆಳೆದದ ಅಡಿಕೆ ಗಿಡ ಇರ್ತದೆ ನೋಡಿ, ಅದನ್ನು ತರೋದು, ನೆಡೋದು. ಹಾಂ, ಇದು ನೇಂದ್ರೆದು ಗಿಡ ನೋಡ್ತಿದ್ದಾರೆ. ಅವತ್ತು ನೆಟ್ಟದಿತ್ತಲ್ಲ, ನಾ ಬರಲೇ ಇಲ್ಲ ಆಯಿತಾ. ನೆಟ್ಟಲಿಗೆ ಒಂದು ಬಂದಿದ್ದೆ ಅಷ್ಟೇ. ಮತ್ತೊಮ್ಮೆ ಬಿಡಿಸ್ಲಿಕ್ಕೆ ಬಂದಿದ್ದೆವು ನಾನು ಮತ್ತು ಗಣಿ. 2 ಗಿಡ ಆಗಿದೆ ಮರೆ ಒಂದೊಂದರಲ್ಲಿ ಅಂತೆ. ಅದೆಲ್ಲ ಕ್ಲೀನ್ ಮಾಡಬೇಕಷ್ಟೇ. ಹುಲ್ಲು ಇಲ್ಲಿ ಬೇಕಾದಷ್ಟು ಉಂಟು. ನೀರು ತುಂಬ ಕಡಿಮೆ ಆಗಿದೆ ಈಗ, ಇಲ್ಲಾಂದರೆ ಮೊನ್ನೆ ಇಲ್ಲಿಂದೆಲ್ಲ ಪಾಸಾಗಿ ಹೋಗ್ತಿತ್ತು. ಕೂರ